ಆತ್ಮೀಯರೇ, ಮೊನ್ನೆ ತಾನೇ ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ವತಿಯಿಂದ ಏನು ಒಂದು ಅತಿ ಕಡಿಮೆ ಬೆಲೆಯಲ್ಲಿ 10 ರೂಪಾಯಿಗೆ ಉಪಹಾರವನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಕಾರ್ಯಯೋಜನೆಯನ್ನು ಸಮಾಜಮುಖಿ ಟ್ರಸ್ಟ್ ಹಾಕ್ಕೊಂಡಿತ್ತು. ಈ ಕಾಯಕ ಸೇವಾ ಟ್ರಸ್ಟ್ ಈ ಕಾರ್ಯವನ್ನು ಶ್ಲಾಘಿಸಿ ಮಾನ್ಯ ಶಾಸಕರಾದಂಥ ಕೃಷ್ಣನಾಯ್ಕರವರು ಚಾಲನೆ ಕೊಟ್ಟಿದ್ದರು. ನಿನ್ನೆ ತಾನೇ ಆ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಕುಂಬ್ಳಿ ಚೌಕಿಮಠದ ಗಾಡಿತಾತರವರು, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಯುತ ದೀಪಕ್ ಬೂಸ್ರೆಡ್ಡಿ ಅವರು ಕೂಡ ವಿದ್ಯಾರ್ಥಿಗಳಿಗೆ ಅಂದರೆ ಶ್ರೀಮತಿ MP ರುದ್ರಾಂಬ MP ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಉಪಹಾರವನ್ನು ನೀಡುವುದರ ಮೂಲಕವಾಗಿ ಅತ್ಯಂತ ಕಡಿಮೆ ಬೆಲೆಯ ಒಂದು 10 ರೂಪಾಯಿಗೆ ಉಪಹಾರವನ್ನು ಪ್ರತಿನಿತ್ಯವೂ ಕೂಡ ವಿದ್ಯಾರ್ಥಿಗಳಿಗೆ ಒದಗಿಸಬೇಕಂತಕ್ಕಂಥ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಏನಿತ್ತು ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್, ಅದರ ಕನಸು ನಿನ್ನೆ ನನಸಾಯಿತು. ಆ ಒಂದು ಕಾಯಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪತ್ರಕರ್ತರು, ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ನಿರ್ದೇಶಕರಾದಂಥ ಶ್ರೀಯುತ ಐನಗೌಡರು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು CPI ಸಾಹೇಬರು ಮತ್ತು ಪರಮ ಪೂಜ್ಯರು ಕೂಡ ಇರುವರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು, ಇಲ್ಲಿ ಊಟ ಉಪಹಾರದ ಜೊತೆಗೆ ತಮ್ಮ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ಸಾಗುವಂತೆ ತಾವುಗಳು ಶ್ರಮವಹಿಸಿ ವಿದ್ಯಾಭ್ಯಾಸ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂಬುವಂಥ ಆಶಯ ನುಡಿಗಳನ್ನು ನುಡಿಯೋದ್ರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಉಪಹಾರವನ್ನು ನೀಡಿ ಅವರು ಶುಭವನ್ನು ಕೋರಿ ಹಸಿದಂತಹ ಅನೇಕ ಜನ ಬಡ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಕೊನೆಗೆ ಹಳ್ಳಿ ಮುಟ್ಟುವ ಅವರ ಊರು ಮುಟ್ಟುವವರೆಗೂ ಕೂಡ ಉಪವಾಸ ಇರತಕ್ಕಂಥ ಅನೇಕ ಬಡ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೇವೆ. ಅಂಥ ಬಡ ವಿದ್ಯಾರ್ಥಿಗಳ ಒಂದು ಹಸಿವನ್ನು ನೀಗಿಸಲು ಇವತ್ತು ಒಂದು ಕಾಯಕ ಸೇವಾ ಟ್ರಸ್ಟ್ ಭಾಳ ಉತ್ತಮ ಒಂದು ಶ್ಲಾಘನೀಯ ಕೆಲಸ ಕಾರ್ಯಗಳನ್ನು ಮಾಡುತ್ತಿದೆ. ಹೀಗೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ಅತಿ ಕಡಿಮೆ ಬೆಲೆಗೆ ಉಪಹಾರವನ್ನು ನೀಡುವುದರ ಜೊತೆಗೆ ಆಹಾರವನ್ನು ಕೂಡ ಊಟವನ್ನು ಕೂಡ ನೀಡುವುದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ಕೊಡುತ್ತೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಶಾಸಕರು ಕೂಡ ನಿಮ್ಮೊಂದಿಗೆ ನಾನಿದ್ದೇನೆ, ಉಪಹಾರದ ಜೊತೆಗೆ ಊಟವನ್ನು ಕೂಡ ಕೊಡುವಂಥ ಪ್ರಯತ್ನ ಸಾಗಲಿ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬಹುದು. ಹೀಗೆ ಅನೇಕ ಜನ ಸಾಧಕರನ್ನು ಸನ್ಮಾನಿಸುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಂಥ ಅನೇಕ ಸಮಾಜ ಸೇವಕರು, ಹಿರಿಯರು, ಮುಖಂಡರನ್ನು ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಅಭಿನಂದಿಸಿ ಇವತ್ತು ಅನೇಕರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಈ ಟ್ರಸ್ಟಿನ ಬೆಳವಣಿಗೆಗೆ ತುಂಬು ಹೃದಯದ ತನುಮನ ಧನವನ್ನು ನೀಡಿ ಸಹಕಾರ ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಈ ಕಾಲೇಜಿನಲ್ಲಿ ಒಂದು ಉಪಹಾರ ಊಟದ ಸೌಲಭ್ಯವನ್ನು ಒದಗಿಸಲಿಕ್ಕೆ ಅಖಿಲ ಕರ್ನಾಟಕ ಸಮಾಜಮುಖಿ ಸೇವಾ ಟ್ರಸ್ಟ್ಗೆ ಸಹಕಾರ ಕೊಡ್ತಕ್ಕಂಥವರು ನಮ್ಮ ಪತ್ರಕರ್ತರಾದಂಥ ಶ್ರೀಯುತ ಐನಗೌಡ್ರವ್ರನ್ನ ಸಂಪರ್ಕ ಮಾಡಬಹುದು. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ತಾಲೂಕಾ BJP ಘಟಕದ ಅಧ್ಯಕ್ಷರಾದಂಥ ಪೂಜಾರ್ ಮಲ್ಲಿಕಾರ್ಜುನ್ ರವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಈ ಒಂದು ಸಮಾರಂಭದಲ್ಲಿ ಕಾಯಕ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು, ಹಿರಿಯರು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಮಾನ್ಯರು, ಕಾಲೇಜಿನ ಸಿಬ್ಬಂದಿ ವರ್ಗ, ಹೀಗೆ ಹಲವಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿತು. ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ಸಾಧಕರು ಕೂಡ ಸನ್ಮಾನಕ್ಕೊಳಪಟ್ಟು ಮುಂದಿನ ದಿನಮಾನದಲ್ಲಿ ಈ ಒಂದು ಟ್ರಸ್ಟ್ ಹಡಗಲಿನಲ್ಲಿ ಇನ್ನೂ ಕೂಡ ಉತ್ತಮ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಲಿ, ಆ ಟ್ರಸ್ಟ್ನೊಂದಿಗೆ ನಾವಿದ್ದೇವೆ ಅನ್ನುವಂತಹ ಉದಾರ ದಾನಿಗಳು ಕೂಡ ಅನೇಕ ಜನ ತಮ್ಮ ಒಂದು ಬೆಂಬಲದ ಮಾತುಗಳನ್ನು ಆಡೋದ್ರ ಮೂಲಕವಾಗಿ ಈ ಒಂದು ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು
ಇದು UK ನ್ಯೂಸ್ ಹಡಗಲಿಯ ವರದಿ.